ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒನ್ ಲೈಫ್ ಒಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವತ್ತೂ ಯಾರಿಗೂ ಮೋಸ ಕಪಟ ವಂಚನೆ ಮಾಡಿ ಅವರ ಆತ್ಮಕ್ಕೆ ದುಃಖ ನೀಡಬೇಡ. ಯಾಕೆಂದರೆ ಪುಣ್ಯಫಲ ಕೊನೆಗೊಂಡಾಗ ಧನವಂತ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಕಾಳಜಿ ಅನ್ನೋದು ಯಾರ ಮೇಲೆ ಬೇಕಾದರೂ ಬರಬಹುದು, ಆದರೆ ಕೋಪ ಅನ್ನೋದು ನಾವು ತುಂಬ ಪ್ರೀತಿಸುವವರ ಮೇಲೆ ಮಾತ್ರ ಬರುತ್ತದೆ. ಕಾಲದ ನಿಯಮವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಏನು ಆಗಬೇಕೋ ಅದು ಆಗೇ ಆಗುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಸಮಯ ಕಳೆದಂತೆ ಅರ್ಥವಿಲ್ಲದಿದ್ದರೂ ಅದೇ ಉತ್ತಮವಾಗಿರುತ್ತದೆ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು. ನಿನ್ನ ಜೊತೆ ಯಾರೂ ಇರೋದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತದೆ. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಅನುಸಾರವಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕ ಹಾಗೆ ಅಲ್ಲ. ಜೀವನದಲ್ಲಿ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಯಾರೇ ನಿಮ್ಮನ್ನು ಕೈಬಿಟ್ಟರೂ ನಿಮ್ಮ ಒಳ್ಳೆಯತನ ಯಾವತ್ತೂ ಕೈಬಿಡುವುದಿಲ್ಲ. ನಿಮ್ಮ ಕಣ್ಣೀರು, ನೋವು, ದುಃಖ ದೇವರನ್ನು ಹೊರತುಪಡಿಸಿ ಮತ್ತೆ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೆ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಬೆಳೆಯುತ್ತಾ ಹೋಗುತ್ತೆ. ಅರ್ಥವಿಲ್ಲದ ಮಾತುಗಳಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿಮ್ಮ ಜೀವನ ಕೂಡ ವ್ಯರ್ಥ. ಬೆವರು ಸುರಿಸಿ ದುಡಿಯುವವರು ಮತ್ತು ದೇವರನ್ನು ನಂಬುವವರು ಎಂದಿಗೂ ಬಲಿಯಾಗುವುದಿಲ್ಲ, ಬಲಶಾಲಿಗಳಾಗುತ್ತಾರೆ. ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕಿ. ಯಾಕೆಂದರೆ ತಾವರೆ ಕೆಸರಲ್ಲಿ ಹುಟ್ಟಿ ಕೆಸರಲ್ಲಿ ಬೆಳೆದರೂ ಕೂಡ ತಾನು ಕೆಸರಾಗದೆ ತಾವರೆ ಹಾಗೇ ಉಳಿದು ಬಿಡುತ್ತದೆ. ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರೂ ಒಬ್ಬಂಟಿನನ್ನಾಗಿ ನಿಲ್ಲುವ ಸಾಹಸ ಮಾಡು. ಆದರೆ ಸತ್ಯ ಧರ್ಮದ ಪರವಾಗಿರುವ ನಿನ್ನ ಜೊತೆ ಪರಮಾತ್ಮ ನಿಲ್ಲುತ್ತಾನೆ. ಜನ ನಿನ್ನಲ್ಲಿರುವ ಆಸ್ತಿ, ಹಣ, ಸಂಪತ್ತನ್ನು ನೋಡಿ ನಿನ್ನ ಶ್ರೀಮಂತಿಕೆಯನ್ನು ಅಳೆಯಬಹುದು. ಆದರೆ ಭಗವಂತ ನಿನ್ನ ಗುಣ, ಧನ, ದಾನ, ಸಹಾಯ ನೋಡಿ ನಿನ್ನ ಶ್ರೀಮಂತಿಕೆಯನ್ನು ಅಳೆಯುವನು. ಕಾಣದ ಕುತಂತ್ರಗಳು ನಿನ್ನನ್ನು ಕೆಡವಲು ಕಾದು ಕುಳಿತರೂ ಕಾಣದೇ ನಿನ್ನನ್ನು ಕಾಯಲು ಒಬ್ಬ ಮೇಲೆ ಇರುವನು. ಮೂಕ ಪ್ರಾಣಿಯನ್ನಾದರೂ ನಂಬಬಹುದು, ಆದರೆ ಮಾತಿನಲ್ಲಿ ಮೋಡಿ ಮಾಡುವ ಮನುಷ್ಯರನ್ನು ನಂಬಬೇಡ. ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿ ಉಳಿಯುವೆ. ಸುಖ ದುಃಖಗಳ ಬಗ್ಗೆ ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗಿರುವೆ. ಜನರು ನಿಮ್ಮನ್ನು ತೊರೆದಾಗ ನೀವು ನಿಮ್ಮ ಕೆಲಸವನ್ನು ಒಂಟಿಯಾಗಿ ಮಾಡಲು ಸಮರ್ಥರು ಎಂದು ಅರ್ಥ ಮಾಡಿಕೊಳ್ಳಿ. ತನ್ನ ಕರ್ಮಭೂಮಿಗಿಂತಲೂ ಹೆಚ್ಚಿನದು ಅದು ತನ್ನ ಕೈಯಲ್ಲೇ ಇರುತ್ತೆ ಎಂದು ತಿಳಿದಿದ್ದರೂ ಮನುಷ್ಯ ಯಾವಾಗಲೂ ತನ್ನ ಅದೃಷ್ಟವನ್ನು ಶಪಿಸುತ್ತಾನೆ. ನೆನಪಿರಲಿ, ಅವರಿಗೆ ಬೇಕಾದವರು ಸಿಕ್ಕಾಗ ನಿನ್ನನ್ನು ಕಡೆಗಣಿಸುತ್ತಾರೆ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಕಾದು ನೋಡಬೇಕಷ್ಟೇ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅದು ಏನು ಆಗಬೇಕೋ ಅದು ಆಗೇ ಆಗುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ವಿಶ್ರಾಂತಿ ನೀನು ಪಡೆಯಬಹುದು, ಆದರೆ ಕಾಲವಲ್ಲ. ಅದು ಓಡುತ್ತಲೇ ಇರುತ್ತದೆ. ಆದಷ್ಟು ಬೇಗ ಬಂದ ಕೆಲಸವನ್ನು ಮುಗಿಸಿಕೊಳ್ಳಿ. ಆಮೇಲೆ ವಿಶ್ರಾಂತಿ ಪಡೆಯುವುದು ಇದ್ದೇ ಇರುತ್ತದೆ. ನಮ್ಮ ವಿಚಾರವನ್ನು ಎಚ್ಚರಿಸಿಕೊಳ್ಳಬೇಕೇ ಹೊರತು ಧ್ವನಿಯನ್ನಲ್ಲ. ಯಾಕೆಂದರೆ ಮಳೆ ನೀರಿನಿಂದ ಮರಗಳು ಬೆಳೆಯುತ್ತೆ ಹೊರತು ಗುಡುಗು ಸಿಡಿಲಿನಿಂದ ಅಲ್ಲ. ಏಕಾಂಗಿಯಾಗಿರುವುದನ್ನು ಕಲಿಯಿರಿ, ಅಂದಾಗ ಮಾತ್ರ ಯಶಸ್ಸು.
ಮಾನವನಾಗಿ ಏನು ಮಾಡಬೇಕೆಂದು ನೀನು ನಿರ್ಧರಿಸು. ಭಗವಂತನಾಗಿ ಏನು ಮಾಡಬೇಕೆಂದು ನಾನು ನಿರ್ಧರಿಸುತ್ತೇನೆ. ಇಂತಹ ಇನ್ನಷ್ಟು ಮೋಟಿವೇಶನ್ ಸ್ಟೋರಿಗಳಿಗಾಗಿ ಒನ್ ಲೈಫ್ ಒಂದೇ ಜೀವನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.